ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡೋದಕ್ಕೆ ಹೋರಾಡಿದ ಪ್ರಮುಖರಲ್ಲಿ ಒಬ್ಬರು. 5 ಬಾರಿ ಅವರ ಹೆಸರು ನೊಬೆಲ್ ಪಾರಿತೋಷಕ್ಕೆ, ಶಾಂತಿ ಪಾರಿತೋಷಕ್ಕೆ ನಾಮನಿರ್ದೇಶನವಾದರೂ ಕೇವಲ ಆತ ಕಪ್ಪು ಚರ್ಮದವನು ಅನ್ನೋ ಕಾರಣಕ್ಕೆ ಅವರಿಗೆ ಆ ಪ್ರಶಸ್ತಿ ದೊರೆಯೋಲ್ಲ. ಇಂತಹ ಗಾಂಧಿ ಬಾಲ್ಯದಲ್ಲಿ ಅದೆಷ್ಟು ಕೆಲಸಗಳನ್ನು ಮಾಡ್ತಾನೆ ಗೊತ್ತಾ? ಸುಳ್ಳನ್ನು ಹೇಳ್ತಾನೆ, ಮಾಂಸವನ್ನು ತಿಂತಾನೆ, ಬೀಡಿಯನ್ನು ಸೇತ್ತಾನೆ, ಹಣವನ್ನು ಕದೀತಾನೆ, ಚಿನ್ನವನ್ನು ಕದೀತಾನೆ, ಸುಳ್ಳಿನ ಮೇಲೆ ಸುಳ್ಳು. ಇದು ಮನೆಯಲ್ಲಿ ಇದ್ದಂಥ ರಂಭಾ ಅಂತಕ್ಕಂಥ ಓರ್ವ ಹೆಣ್ಣು ಮಗಳಿಗೆ ಗೊತ್ತಾಗುತ್ತೆ. ಗಾಂಧಿಯನ್ನು ಕರೆದು ಕೇಳ್ತಾಳೆ, ಯಾಕೆ ಮಗು ಹೀಗೆ ಮಾಡ್ತಾ ಇದ್ದೀಯ? ಇಲ್ಲ, ಬ್ರಿಟಿಷರನ್ನು ನಾನು ಓಡಿಸಬೇಕು, ಅವರ ಹಾಗೆ ಶಕ್ತಿಶಾಲಿ ಆಗಬೇಕಾದ್ರೆ ಮಾಂಸವನ್ನು ತಿನ್ನಬೇಕು, ತಿಂತೇನೆ ಅಂದಾಗ ರಂಭಾ ತಿಳಿ ಹೇಳ್ತಾಳೆ, ಬ್ರಿಟಿಷರನ್ನು ದೈಹಿಕ ಶಕ್ತಿಯಿಂದ ಓಡಿಸಲಿಕ್ಕೆ ಸಾಧ್ಯವಿಲ್ಲ, ಅದು ಬೌದ್ಧಿಕ ಶಕ್ತಿಯಿಂದ ಮಾತ್ರ. ಹಾಗಾಗಿ ನೀನು ಓದಿ ಬ್ಯಾರಿಸ್ಟರ್ ಆಗೋ, ವಾದ ಮಾಡು, ಅವರನ್ನು ಹೊರಗೆ ಅಟ್ಟು. ಹೀಗೆ ಗಾಂಧೀಜಿಯವರಲ್ಲಿ ಓದುವ ಹಂಬಲವನ್ನು, ಬ್ರಿಟಿಷರನ್ನು ಹೇಗೆ ಹೊಡೆದೋಡಿಸಬೇಕು ಎನ್ನುವ ಸೂಕ್ಷ್ಮ ಸುಳುಹನ್ನು ಕೊಟ್ಟದ್ದು ಓರ್ವ ಹೆಣ್ಣು ಮಗಳು ರಂಭಾ ಮತ್ತು ತಾಯಿ ಪುತಲಿಬಾಯಿ. ಆ ರಂಭಾಗೆ ನಾವೆಷ್ಟು ಕೃತಜ್ಞರಾಗಿದ್ದರೂ ಸಹ ಸಾಲದು. CNR ರಾವ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಜಗತ್ತಿನ ಸರ್ವಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು. ಇಲ್ಲೂ ಸಹ ಬಂದು ಈ ವೇದಿಕೆಯಲ್ಲೂ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ. CNR ರಾವ್ ಆ ಒಂದು ಮಟ್ಟಕ್ಕೆ ಬೆಳೀಬೇಕಾದರೆ ಕಾರಣ ಅವರ ತಾಯಿ ನಾಗಮ್ಮ ನಾಗೇಶರಾವ್. ನಾಗಮ್ಮ ಅವರು ಎಷ್ಟು ಚೆನ್ನಾಗಿ ಇಂಗ್ಲೀಷನ್ನು ಮತ್ತು ಗಣಿತವನ್ನು ಮಗನಿಗೆ ಕಲಿಸ್ತಾರೆ ಅಂದರೆ, ಶಾಲೆಗೆ ಹೋಗೋಲ್ಲ ಮಗ, ಮನೆಯಲ್ಲೇ ಭದ್ರವಾದ ಬುನಾದಿ ಇಂಗ್ಲೀಷ್ ಮತ್ತು ಗಣಿತ. ಶಾಲೆಗೆ ಸೇರಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ನೇರವಾಗಿ ಆತನನ್ನು 6ನೇ ತರಗತಿಗೆ ಸೇರಿಸ್ತಾರೆ. 1, 2, 3, 4, 5 ಓದೋದೇ ಇಲ್ಲ. CNR ರಾವ್ ನೆನೆಸ್ಕೋತಾರೆ, ನಾನು ವಿಜ್ಞಾನ ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಮುಂದುವರಿಬೇಕಾದರೆ ಅದಕ್ಕೆ ಕಾರಣ ನನ್ನ ತಾಯಿ ನೀಡಿದಂಥ ಆ ಗಣಿತ ಮತ್ತು ಇಂಗ್ಲೀಷ್ ಜ್ಞಾನ ಅನ್ನೋ ಮಾತು. ಮನೆಯ ಪರಿಸರ ತಿಳಿದ ಮೇಲೆ ಶಾಲಾ ಪರಿಸರಕ್ಕೆ ಬಂದರೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿಯಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಶ್ರೀ ಕೃಷ್ಣ ಕೇಶವ ಅಂಬೇಡ್ಕರ್ ಅನ್ನೋ ಅಧ್ಯಾಪಕ. ಮಗುವಲ್ಲಿ ಇದ್ದಂಥ ಸುಪ್ತ ಪ್ರತಿಭೆಯನ್ನು ಗುರುತಿಸಿ, ನೀನು ಮುಂದುವರಿ, ನಿನ್ನ ಜೊತೆಗೆ ನಾನಿದ್ದೇನೆ, ನಿನ್ನ ಬೆನ್ನ ಹಿಂದೆ ನಾನು ನಿಂತಿದ್ದೇನೆ ಅನ್ನೋ ಧೈರ್ಯವನ್ನು ನೀಡಿದಾಗ ಅಂಬೇಡ್ಕರ್ ಯಾವ ಮಟ್ಟವನ್ನು ಮುಟ್ಟಿದ್ರು ಅನ್ನೋದನ್ನು ನಾವು ನೋಡಿದ್ದೆ. ಇನ್ನು ಅಬುಲ್ ಫಕೀರ್ ಜೈನುಲ್ ಆಬ್ದೀನ್ ಅಬ್ದುಲ್ ಕಲಾಂ, ರಾಮೇಶ್ವರದಲ್ಲಿ ಪತ್ರಿಕೆಗಳನ್ನು ಹಂಚ್ತಾ ಇದ್ದ ಹುಡುಗನಲ್ಲಿ ಇದ್ದಂಥ ಪ್ರತಿಭೆಯನ್ನು ಕಂಡಂಥ ಶಿವಸುಬ್ರಹ್ಮಣ್ಯ ಅಯ್ಯರ್ ಹಾಗೂ ಅಯ್ಯಾದುರೈ ಸೋಲಮನ್ ಅವರು ಹೇಳ್ತಾರೆ, ಮಗು ನೀನು ಓದಿನಲ್ಲಿ ನಿನ್ನ ಭವಿಷ್ಯವಿದೆ ಅನ್ನೋ ಆ ಒಂದು ಕನಸನ್ನು ತೋರಿಸ್ತಾರೆ ಆ ಇಬ್ಬರು ಅಧ್ಯಾಪಕರು. ಹಾಗಾಗಿ ಮಿಸೈಲ್ ಮ್ಯಾನ್ ಆಗಿ ಹೊರಬರ್ತಾರೆ ನಮ್ಮ ಕಲಾಂ. ಹಾಗಾಗಿ ಆ ಅಧ್ಯಾಪಕರು ಮರೀಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ನಮ್ಮ ನಡುವೆ ಇರುವ ಉದಾಹರಣೆಯನ್ನು ಬಿಟ್ಟರೆ ಹೇಗೆ? ನಮ್ಮ ಅಪ್ಪಾರ ಉದಾಹರಣೆ ಇದೆಯಲ್ಲ, ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಯೋಗಿಗಳು ಕಲಬುರಗಿಯ ಹಾರಗುಂಡಿಗೆಯ ಪರ್ವತಯ್ಯನವರಲ್ಲಿ ಈ ಮಹಾ ಸಂಸ್ಥಾನವನ್ನು ನಡೆಸುವ ಎಲ್ಲ ಯೋಗ್ಯತೆ ಇದೆ ಅನ್ನೋದನ್ನು ಮೊದಲ ಬಾರಿಗೆ ಗುರುತಿಸಿ ಅವರನ್ನು ಕರೆದುಕೊಂಡು ಬಂದವರು ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಯೋಗಿಗಳು.
ಕರ್ಕೊಂಬಂದದ್ದು ಮಾತ್ರವಲ್ಲದೆ ಇಲ್ಲೇ ಉಳಿಸಿಕೊಂಡು BA ಓದಿಸಿ, MA ಸಂಸ್ಕೃತ ಓದಿಸಿ, MA ಇಂಗ್ಲೀಷ್ ಓದಿಸಿ ಡಿಸೆಂಬರ್ 13, 2002 ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನೋ ಹೆಸರನ್ನು ನೀಡಿ ಪಟ್ಟವನ್ನು ಏರಿಸಿ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ನಭೂತೋ ಎನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ಕಾರಣವಾದದ್ದು ಒಬ್ಬ ಗುರು ಅವರೇ ಲಿಂಗೈಕ್ಯ ಶ್ರೀ ಶಾಂತವೀರ ಶಿವಯೋಗಿಗಳು. ಹಾಗಾಗಿ ಹೆತ್ತವರು ಹಾಗೂ ಗುರುಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧನೆಗಳನ್ನು ಮಾಡಬಹುದು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಹಾಗಾಗಿ ನಮ್ಮ ಮಕ್ಕಳಲ್ಲಿ ಇರುವಂಥ ಪ್ರತಿಭೆಯನ್ನು ಗುರುತಿಸಬೇಕಾದದ್ದು ಮೊದಲು ಹೆತ್ತವರು, ಎರಡನೆಯದು ಅಧ್ಯಾಪಕರು, ಮೂರನೆಯದು ಗೆಳೆಯರು. ನಿಮ್ಮ ಮಗುವಿನ ಗೆಳೆಯ ಯಾರು ಅಂತ ನೋಡಿ. ಅವನು ಬೀಡಿ ಸೇತಾನ, ಮದ್ಯಪಾನ ಮಾಡ್ತಾನ, 3 ಹೊತ್ತು ರೀಲ್ಸ್ ನೋಡ್ತಿರ್ತಾನ, ನಿಮ್ಮ ಮಗನು ಅವನ ಹಾಗೆ ಆಗ್ತಾನೆ. ಇಲ್ಲ ನಾನು IAS ಆಗಬೇಕು, ವೈದ್ಯನಾಗಬೇಕು, IPS ಆಗಬೇಕು ಅನ್ನೋ ಉದಾತ್ತ ಧ್ಯೇಯವನ್ನು ಇಟ್ಟುಕೊಂಡು ಓದಲಿಕ್ಕೆ ಪ್ರಯತ್ನ ಪಡ್ತಾನ ನೋಡಿ, ನಿಮ್ಮ ಮಗನು ಅವನ ಹಾಗೆ ಆಗ್ತಾನೆ. ಹಾಗಾಗಿ ನಿಮ್ಮ ಮಗುವಿನ ಗೆಳೆಯ ಎಂತಹವರು ಅನ್ನೋದನ್ನು ನೀವು ಗಮನಿಸಿ ನೋಡಿ. ಮಹಾಭಾರತದ ಒಂದು ಉದಾಹರಣೆ ನೀಡಿ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೇನೆ. ಮಹಾಭಾರತದ ಪಾಂಡವರು ಮೂಲತಃ ಕ್ಷತ್ರಿಯರು. ಅವರ ಜೊತೆ ಸದಾ ಕಾಲ ಇದ್ದು ಮಾರ್ಗದರ್ಶನ ನೀಡ್ತಾ ಇದ್ದಿದ್ದು ಶ್ರೀಕೃಷ್ಣ. ಹಾಗೆಯೇ ಕೌರವರ ಕಡೆ ದುರ್ಯೋಧನನಿದ್ದ, ಅವನಿಗೂ ಒಬ್ಬ ಗೆಳೆಯನಿದ್ದ, ಕರ್ಣ ಮತ್ತು ಶಕುನಿ. ಆ ಕರ್ಣ ಮತ್ತು ಶಕುನಿ ಸಹವಾಸ ದೋಷ ಎಲ್ಲಿಗೆ ಕರ್ಕೊಂಡು ಹೋದರೂ ಕೊನೆಗೆ ದುರ್ಯೋಧನನ್ನು ಅದು ನಿಮಗೆ ಗೊತ್ತಿದೆ. ಅದೇ ಕೃಷ್ಣ ಹೇಗೆ ಪಾಂಡವರನ್ನು ಸಕಾಲದಲ್ಲಿ ಎಚ್ಚರಿಸ್ತಾ ಅವರನ್ನು ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋದ ನಮಗೆ ಗೊತ್ತಿದೆ. ಹಾಗಾಗಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಇದುವರೆಗೂ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಒಂದೇ ಒಂದು ಮಾತನ್ನು ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಾ ಇದೆ. ತಾಯಿ ಭಾಷೆ ಮತ್ತು ತಾಯಿನಾಡು ಈ ಮೂರನ್ನು ಮೀರಿದ್ದು ಜಗತ್ತಲ್ಲಿ ಮತ್ತೊಂದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕಾಗಲಿ, ಯಾವುದೇ ಸಂದರ್ಭಕ್ಕಾಗಲಿ, ನೀವೆಷ್ಟೇ ದೊಡ್ಡವರಾಗಲಿ, ಏನೇ ಆಗಲಿ, ಹೆತ್ತವರನ್ನು ಮರಿಬೇಡಿ, ಅಧ್ಯಾಪಕರನ್ನು ಮರಿಬೇಡಿ, ತಾಯಿ ಭಾಷೆಯನ್ನು ಮರೆಯಬೇಡಿ. ಹಾಗೆಯೇ ನಮ್ಮೆಲ್ಲರಿಗೂ ಜನ್ಮ ನೀಡಿದಂಥ ಈ ಮಾತೃಭೂಮಿಯನ್ನು ಮರಿಬೇಡಿ. ಮಕ್ಕಳಾಗಿ ನೀವು ಮಾಡಬೇಕಾದ ಒಂದೇ ಒಂದು ಕೆಲಸ ಅಂದರೆ ಈ ತಾಯಿ ಭಾಷೆ, ತಾಯಿ ನಾಡನ್ನು ಕಾಪಾಡುವಂಥ ಒಂದು ಕೆಲಸ. ಈ ಕೆಲಸವನ್ನು ಮಾಡ್ತೀರಿ ಅಂತ ನಮ್ಮ ಮಕ್ಕಳಲ್ಲಿ ನಂಬಿಕೆಯನ್ನು ಇಡ್ತಾ, ನಮ್ಮ ಮಕ್ಕಳಲ್ಲಿ ಇರುವಂಥ ಸೂಕ್ತ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಹೆತ್ತವರು, ಅಧ್ಯಾಪಕರು, ಗೆಳೆಯರು ಎಲ್ಲರೂ ಮಾಡ್ತಾರೆ, ಮಾಡಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸ್ತಾ, ಗುರುಗಳಿಗೆ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಜೈ ಭಾರತ ಮಾತೆ. ಇವತ್ತಿನ ಸಮಾರೋಪದ ನುಡಿಯನ್ನು ಬಹಳ ಸುಂದರವಾಗಿ ಇಲ್ಲಿವರೆಗೆ ಹೇಳಿದ್ದಾರೆ. ತಾಯಿಯಾಗಿರ್ತಕ್ಕಂಥವಳು ಯಾವಾಗಲೂ ಹೇಳ್ತಾಳೆ, ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ಅಂತ ಹೇಳ್ತಾಳೆ. ಅಂಥ ಮಾತುಗಳು ಹೇಳಿ ತಂದೆ ತಾಯಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ನಡಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ.
ಒಬ್ಬ ಹುಡುಗ ಶಾಲೆಗೆ ಲೇಟ್ ಮಾಡಿ ಹೋಗ್ತಾನೆ. ಮಾಸ್ಟ್ರ್ ಕೇಳ್ತಾರೆ, ಯಾಕೆ ಲೇಟ್ ಮಾಡಿ ಬಂದೆಪ್ಪ ಅಂತ ಕೇಳ್ತಾರೆ. ಅವ ಹುಡುಗ ಹೇಳ್ತಾನೆ, ನಮ್ಮ ಮಮ್ಮಿ ಪಪ್ಪ ಮನ್ಯಾಗ ಜಗಳಾಡಕತ್ತಿದ್ದರು ಅಂದವ. ಅವ್ರು ಜಗಳಾಡಿದ್ರೆ ನೀ ಯಾಕೆ ಲೇಟ್ ಮಾಡಿದಿ, ನಾನು ಬೂಟ್ ತೊಗೊಂಡು ಜಗಳಾಡಕತ್ತಿದ್ರಿ ಅದಕ್ಕೆ ಲೇಟ್ ಆಯ್ತು ಅನ್ನಂತಾವ. ಹೆಂಗೆ ತಂದೆ ತಾಯಿಗಳು ಮಕ್ಕಳಿಗೆ ಆದರ್ಶ ಆಗ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ನಾವೆಲ್ಲ ಅವರಿಗೆ ನೀತಿಯನ್ನು ಹೇಳಬೇಕು, ಹಾಡುಗಳನ್ನು ಹೇಳಬೇಕು, ಕಥೆಗಳನ್ನು ಹೇಳಬೇಕು, ಸಮಯವನ್ನು ಕೊಡಬೇಕು, ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನು ಗುರುತಿಸಬೇಕು ಅಂತಕ್ಕಂಥ ಮಾತುಗಳನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಂತ ನಾ ಸೋಮೇಶ್ವರ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ಶ್ರೀಮಠದಿಂದ ಗೌರವ ಸಮರ್ಪಣೆ. ಈಗ ಯೋಗ ಅಕಾಡೆಮಿ ಕೊಯಮತ್ತೂರವರು ಯೋಗವನ್ನು ಜನಸಾಮಾನ್ಯರ ಜೀವನದ ಅವಿಭಾಜ್ಯ ಅಂಗವಾಗಿಸುವ ಸಂಕಲ್ಪದೊಂದಿಗೆ ಸ್ಥಾಪಿತವಾದ ಯೋಗ ಅಕಾಡೆಮಿ ಹಲವಾರು ವಿಶ್ವ ದಾಖಲೆಗಳ ಮೂಲಕ ಸಾಧನೆಗಳನ್ನು ಕೈಗೊಂಡಿದ್ದಾರೆ. ಇಂದಿನವರೆಗೆ ಈ ಸಂಸ್ಥೆಯು 25 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್, 50 ವರ್ಲ್ಡ್ಸ್ ರೆಕಾರ್ಡ್ ಸಾಧನೆಗಳ ಮೂಲಕ ಯೋಗ ಇತಿಹಾಸದಲ್ಲಿ ಅಳಿಸಲಾಗದ ಗುರುತು ಮೂಡಿಸಿದ್ದಾರೆ. 100ಕ್ಕೂ ಅಧಿಕ ಚಾನೆಲ್ಗಳಲ್ಲಿ ಯೋಗ ಅಕಾಡೆಮಿಯ ಸಾಧನೆಗಳು ಪ್ರಸಾರಗೊಳ್ಳುತ್ತಿವೆ. ಯೋಗ ಅಕಾಡೆಮಿ ಇಂದು ಕೇವಲ ಒಂದು ಸಂಸ್ಥೆಯಲ್ಲ, ಅದು ಭಾರತದ ಯೋಗ ಪರಂಪರೆಯನ್ನು ಜಗತ್ತಿನ ನಕ್ಷೆಯಲ್ಲಿ ಗರ್ವದಿಂದ ಬೆಳಗಿಸುವ ಒಂದು ಸಾಂಸ್ಕೃತಿಕ ದೀಪ ಎಂದು ಹೇಳ್ಬೋದು. ಅಂಥ ಸಾಧಕರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ನೋಡಿ, ಈಗಾಗಲೇ 25 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್, 50 ವರ್ಲ್ಡ್ ರೆಕಾರ್ಡ್ಸ್ ಮಾಡಿರ್ತಕ್ಕಂಥ ಯೋಗ ಅಕಾಡೆಮಿಯವರು ಈಗ ತಮ್ಮ ಯೋಗ ಅಕಾಡೆಮಿಯವರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜಾತ್ರೆಯ ಕೊನೆಯ ಹಂತಕ್ಕೆ ನಾವೆಲ್ಲ ಬಂದಿದ್ದೇವೆ. ಸಮಾರಂಭದ ಹಲವಾರು ವಿಚಾರಗಳನ್ನು ನೀವೆಲ್ಲ ಮೆಲುಕು ಹಾಕಿದ್ದೀರಿ. ಈ ಸಭೆಯ ಮೂಲಕ ನಾವೆಲ್ಲ ನಮ್ಮ ಬದುಕಿಗೆ, ನಮ್ಮ ಜೀವನಕ್ಕೆ ಏನನ್ನು ಬೇಕು ಅದನ್ನು ಈ ಜಾತ್ರೆಯಲ್ಲಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ಭಾಳಷ್ಟು ಜನ ಬೇಡವಾದದ್ದು ತೆಗೆದುಕೊಂಡು ಹೋಗಿ ಬದುಕನ್ನು ಹಾಳು ಮಾಡ್ಕೊಳ್ತಾರೆ, ಬೇಕಾದ್ದನ್ನು ತೆಗೆದುಕೊಂಡು ಹೋದರೆ ಬದುಕನ್ನು ಬೆಳಗಿಸ್ಕೊಳ್ತಾರೆ. ಬದುಕನ್ನು ಬೆಳಗಿಸ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿಯೇ ಪೂಜ್ಯರು ಹಲವಾರು ಕಾರ್ಯಕ್ರಮಗಳನ್ನು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅಂಥ ಕಾರ್ಯಕ್ರಮಗಳ ಮುಖೇನ ನಾವೆಲ್ಲ ಏನನ್ನು ತಿಳ್ಕೊಳ್ಬೇಕಾಗಿದೆ ಅಂದರೆ, ಈ ಜೀವನಕ್ಕೆ ಒಂದಿಷ್ಟು ಸಂಸ್ಕಾರ ಅಂತಕ್ಕಂಥದ್ದು ತೆಗೆದುಕೊಳ್ಬೇಕಾಗಿದೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಭಕ್ತನು ಹೇಗಿರಬೇಕು ಅಂತ. ತನ್ನ ಕುರಿತು ಬಂದ ಟಾವಿನಲ್ಲಿ ಸತ್ಯನಾಗಿರಬೇಕು, ಒಳ್ಳೆಯ ಮಾತುಗಳನ್ನು ನುಡಿಬೇಕು, ಲಿಂಗ ಜಂಗಮದಲ್ಲಿ ಕುಂದು ನಿಂದೆಗಳಿಲ್ಲದಿರಬೇಕು, ಸಕಲ ಪ್ರಾಣಿಗಳು ತನ್ನಂತೆ ಭಾವಿಸಬೇಕು, ತನು ಮನಧನ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಬೇಕು, ಅಪಾತ್ರ ದಾನವ ಗೈಯದಿರಬೇಕು, ಸಕಲ ಇಂದ್ರಿಯಗಳ ತನ್ನ ವಶಗತವಾಗಿರಬೇಕು, ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ, ಇದೇ ಸಾಧನ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾವುದು ಸಾಧನೆ ಅಂತಕ್ಕಂಥ ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಚನ್ನಬಸವಣ್ಣವರು. ಯಾವ ಕಾರ್ಯವನ್ನು ಮಾಡ್ತೀವಿ ಆ ಕಾರ್ಯದಲ್ಲಿ ಸತ್ಯನಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ.